ಮಾನ್ಯ ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆ ಆಯುಕ್ತರು ಹಾಗೂ ಈ ವಾರ್ಡಿನ ಚುನಾಯಿತ ಪ್ರತಿನಿಧಿಗಳು ಇವತ್ತಿನ ದಿವಸ ಇಲ್ಲೇ ಏನು ಜನರಿಗೆ ಏನ್ ಸಮಸ್ಯೆ ಆಗ್ತಾ ಇದೆ ತಾವು ಇಲ್ಲೇ ಬಂದು ದಯಮಾಡಿ ಇಲ್ಲೇ ಬಂದು ನೋಡಬೇಕು. ಹಳೆ ಹುಬ್ಬಳ್ಳಿ ಭಾಗದಲ್ಲಿ ವಿಶಾಲ್ ನಗರ್ ಕ್ರಾಸ್ಲಿಂದ ಗುಡಾಲ್ ಕ್ರಾಸ್ಲಿಂದ ವಿಶಾಲ್ ನಗರ್, ಸುಭಾಷ್ ನಗರ್, ಯುಕಿಟ್ ಹಿಲ್ಸ್, ಜವಾಹರ್ ನಗರ್ ಹಿಂಗಾಗಿ ಬ್ರಿಡ್ಜ್ ವರೆಗೆ ತುಂಬಾ ಟ್ರಾಫಿಕ್ ಜಾಮ್ ಆಗ್ತಾ ಇದೆ. ಟ್ರಾಫಿಕ್ ಜಾಮ್ ಆಗೋದು ಕಾರಣ ಮಹಾನಗರ ಪಾಲಿಕೆ ಆಯುಕ್ತರು. ಯಾಕಂದ್ರೆ ಈ ಮಾತು ಹೇಳಕ್ಕೆ ಯಾಕೆ ಇಚ್ಛೆ ಪಡ್ತೀನಿ ಅಂದ್ರೆ ಇಲ್ಲೇ ಯುಜಿಡಿ ಒಂದು ಡ್ರೈನೇಜ್ ಸಮಸ್ಯೆ ತುಂಬಾ ಯುಜಿಡಿ ಎಲ್ಲ ರೋಡ್ ಮೇಲೆ ಹರಿತಾ ಇದೆ. ರೋಡ್ ಮೇಲೆ ಸಾಕಷ್ಟು ತೆಗ್ ಬಿದ್ದಿದ್ದಾವು. ಇಲ್ಲಿಂದ ಕಾರ್ಪೊರೇಟರ್ ಅವರು ದಯಮಾಡಿ ಕಾರ್ಪೊರೇಟರ್ಗೆ ಆ ಅಮ್ಮಗೆ ಮನವಿ ಮಾಡ್ತೀನಿ, ಇಲ್ಲಿ ಬಂದು ನೋಡಿ ಅಮ್ಮ, ನೀವು ಇಲ್ಲಿ ಇರಂಗಿಲ್ಲ, ನಿಮ್ಗೆ ಗೊತ್ತಿಲ್ಲ ಹಳೆ ಹುಬ್ಬಳ್ಳಿ ವಿಷಯ ಏನೈತಿ ಅಂತ ಹೇಳಿ. ಅದು ಮತ್ತೊಂದು ಹೇಳ್ತೀನಿ, ಆ ಅಮ್ಮದು ಏನು ಬಚ್ಚ ಅದನಲ್ಲ, ಆ ಬಚ್ಚ ಬರೇ ಗಾದಿ ಮಾತು ಹೇಳ್ಕೊಂತ ಅಡ್ಡಾಡ್ತಾ ಇದ್ದಾರೆ. ಅದು ಗಾದಿ ಮಾತು ಹೇಳ್ಕೊಂತ ಅಡ್ಡಾಡುವುದು ಇದು ಇಲ್ಲ. ಇಲ್ಲೇ ಬಂದು ಸ್ಥಳದಾಗ ಪರಿಶೀಲನೆ ಮಾಡ್ರಿ, ಇಲ್ಲೇ ಏನ್ ಸಮಸ್ಯೆ ನಡೆದಿದ್ದೈತಿ ಅವಾಗ ಗೊತ್ತಾಗ್ತೈತಿ. ಬರೇ ಪೋಸ್ಟ್ ಕೊಟ್ಕೊಂತ ಹೋದ್ರೆ ಕೆಲ್ಸ ಆಗಂಗಿಲ್ಲ. ಎಲ್ಲೇ ಒಂದ್ ಕಡೆ ಹೇಳಕ್ ಕುಂತಿದ್ರೆ MIMದವರು ಎಲ್ಲೇ ಒಂದ್ ಕಡೆ ರೋಡ್ ಮಾಡಿದ್ದಾರೆ. MIMದವ್ರಿಗೆ ಹೆಂಗ್ ರೋಡ್ ಮಾಡ್ಕೋಬೇಕಂತ ಹೇಳಿ ಗೊತ್ತ, ಯಾರ್ದು ಕಾಲರ್ ಹಿಡಿಬೇಕಂತ ಹೇಳಿ ಗೊತ್ತ. ನೀವು ಮೀಡಿಯಾದಾಗ ಬಂದು ಹೇಳ್ರಿ, ಇದು ನಮ್ಮ ಕೈಲಿಂದ ಕೆಲ್ಸ ಆಗಂಗಿಲ್ಲ, ರೋಡ್ ಮಾಡಕ್ ಆಗಂಗಿಲ್ಲ ಅಂತೇಳಿ. ಅದ 15 ದಿವಸದಾಗ ಯಾರ್ದು ಸರ್ಕಾರ ಐತಿ, ಯಾರ ಸ್ಥಳೀಯ ಜನಪ್ರತಿನಿಧಿ ಅದಾರ ಅವ್ರದೇ ಕಾಲರ್ ಹಿಡೋದ ಕೆಲ್ಸ ಮಾಡ್ಕೊಂತೀವಿ. ಇದೇ MIMಗೆ ಭರೋಸೆ ಇದೆ. ಮುಂದಿನ ದಿವಸದಾಗ ಇದೆಲ್ಲ ಆಗ್ಲಿಲ್ಲ ಅಂದ್ರೆ MIM ಬೀದಿಗಿಳಿದ ಹೋರಾಟ ಮಾಡ್ತೀವಿ. फोन लगा बस हो रहा है ना, आ रहे नहीं. मैं पुणे में है, मैं दिल्ली में, इधर ही चैन हो झूठ सच बोल रहे, सामने नहीं आ रहे. और वो दोनों चमड़ा खोल को मट्टी डाले नो, पूरा गूगा पानी ऊपर से आ रहा. तकलीफ पूरा आने जाने वालों को हो रही, हॉल वालों को हो रही. इन्हों कर को बैठे सो कामा और क्या पूरा गुड़ियाल रोड हलकट रोड हो गई पूरा है. क्या भी नहीं बचा इसको. काम करा रहे अभी, सैंक्शन हुआ बोलते, अभी तक क्या है नहीं मालूम. मगर एटलीस्ट दो चमड़ा तो खोल को पानी का रास्ता क्लियर करो. और दूसरा जरा उधर मट्टी चौड़ी कर को, गाड़ियों को खुला कर को, जो आने जाने को उधर अंदर जरा मट्टी ढकल को चौड़ा कर को. वर्ड कैसा है वैसे रखो. एक बार फिर हमारे अंदर पानी आगा, घर में पानी आ रहा, पूरा घर के अंदर हमारे 1-1 फीट पानी आ रहा, जब कोई भी देखने नहीं आ रहा हमारे को. कर को बैठे सो ಇಲ್ಲಿ ಇರುವ ಪ್ರತಿನಿಧಿಗಳು ಕಣ್ಣು ತೆರೆದು ಇನ್ನೂ ತನಕ ನೋಡ್ತಾ ಇಲ್ಲ. ಇಷ್ಟು ಸಲಾನು ಅವ್ರಿಗೆ ನಾವು ಇವರು ಜಮಾತ್ ವತಿಯಿಂದ, ನಮ್ಮ ರೋಡ್ ವತಿಯಿಂದ, ನಮ್ಮ ಇಲ್ಲಿ ವಾಸದಾರರು ಬಹಳ ಮಟ್ಟಿಗೆ ಅವರು ನಾಗರಾಜ್ ಅವರಿಗೆ ಮನವಿ ಮಾಡಿ ಕೊಡುವ ಆದ್ರೂ ಇವ್ರ ಕೆಲಸ ಸರಿಯಾಗಿ ಇನ್ನೂ ತನಕ ನಿರ್ವಹಿಸುತ್ತಿಲ್ಲ. ಇನ್ನೊಮ್ಮೆ ಪಬ್ಲಿಕ್ ನೆಕ್ಸ್ಟ್ ಬಂದು ಇಲ್ಲಿ ವಿಡಿಯೋ ತಗೊಂಡು ಹೋಗಿದ್ದರು. ಆದರೆ ಇನ್ನೂ ತನಕ 15 ದಿವಸ ಆಗಿರ್ಬೇಕು, ಇನ್ನೂ ತನಕ ಅದರ ಬಗ್ಗೆ ಯಾವ್ದು ಆಕ್ಷನ್ ಆಗಿಲ್ಲ, ಏನೂ ಆಗಿಲ್ಲ. ಮೊನ್ನೆ ನಾವು ಈ ಕಡೆ 07 ಕಮಿಷನರ್ಗೂ ಇಲ್ಲಿ ಒಂದು ಮೆಸೇಜ್ ಕಳಿಸಿದ್ದೀವಿ ವಾಟ್ಸಪ್ ಮೂಲಕ ಮತ್ತು ಟೆಕ್ಸ್ಟ್ ಮೂಲಕನು. ಆ ಫೋಟೋಗ್ರಾಫಿನ ಇಲ್ಲಿಂದ ಕಳಿಸಿದ್ದೀವಿ. ಅವರು ನೋಡಿದಾರೋ ಅಥವಾ ಕಣ್ಣು ಮುಚ್ಕೊಂಡು ಕುಂತಿದಾರೋ ಅಂತ ನನಗೇನು ಗೊತ್ತಿಲ್ಲ, ಯಾಕಂದ್ರೆ ಅನಿಸ್ತಾ ಇಲ್ಲ. ಯಾಕಂದ್ರೆ ಒಂದು ಜವಾಬ್ದಾರಿತವಾಗಿ ಮನುಷ್ಯ ಇರಬೇಕಾದ್ರೆ ಇಲ್ಲಿ ಆಗುವ ನಷ್ಟಗಳು ಮತ್ತ ಎಲ್ಲಿ ಜನರ ಡಿಫಿಕಲ್ಟಿಗಳು ಅವ್ರು ಎಲ್ಲ ಯಾರಿಗಾರು ನಿರ್ವಹಿಸ್ಕೊಳ್ತಾ ಇಲ್ಲ.